ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರಿನ ಹುಣಸೂರು ಹುಡುಗ ಶಿವಕುಮಾರ್. ಈ ಥರ ಇಷ್ಟೊತ್ತಲ್ಲಿ ಎಲ್ಲ ಎಲ್ಲಿ ಹೋಗ್ತೇವೆ ಗೊತ್ತಾ? ಸದ್ಯಕ್ಕೆ ಮೋನೇ ಇಲ್ಲ. ನಾನು ನನ್ನ ನನ್ನ ತಂಗಿ ಶಿಲ್ಪ ಅವ್ರ ಮನೆಗೆ ಹೋಗ್ತೇವೆ. ಏನಕ್ಕೆ ಗೊತ್ತಾ? ಹಬ್ಬಕ್ಕೆ. ಅವ್ರ ಮನೆ ಹಬ್ಬದ ಊಟಕ್ಕೆ ಹೋಗೋಣ ಬನ್ನಿ. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯಮಾಡಿ ನಮ್ಮ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ಆರಿ. ಹೋಗಿ ಹೋಗಿ ಮುಂದಕ್ಕೆ ಹೋಗಿ ಕೂತ್ಕೋಗಿ. ಇಲ್ಲೇ ಕೂತ್ಕೊಳ್ಳೋದು ಇಬ್ರು ಇಲ್ಲೇ ಕೂತ್ಕೊಳ್ಳವ. ಸದ್ಯಕ್ಕೆ ನಾನು ಮತ್ತೆ ಮೇಘಶ್ರೀ ನಮ್ಮ ಭಾವ ಮಾತ್ರ ಹೋಗ್ತಾ ಇರೋದು. ಏನ್ ಗೊತ್ತಾ ಗೈಸ್, ಶಿಲ್ಪವ್ರ ಮನೆಗೆ ನಾವು ಆಕ್ಚುಲಿ ಒಂದು 6 ಗಂಟೆಗೆ ಹೋಗ್ಬೇಕಾಗಿತ್ತು. ಹೋಗಕ್ಕಾಗ್ಲಿಲ್ಲ. ಏನಕ್ಕೆ ಗೊತ್ತಾ? ನಾವು ಹೊಸ ಕಾರ್ ತರಕ್ ಹೋಗಿದ್ದು. ಆ ಲಾಗು ಬಂದಿದೆ, ನೀವು ಆಲ್ರೆಡಿ ನೋಡಿದ್ದೀರಾ. ನೋಡಿಲ್ದರೋರು ಹೋಗಿ ನೋಡಿ. ಪ್ರಕಾಶ್ ಅಂಡ್ ಮೇಘವರು ಹೊಸ ಕಾರ್ ತಗೊಂಡ್ರು. ಅಲ್ಲಿ ತರಕ್ ಹೋಗ್ಬಿಟ್ಟು ಲೇಟ್ ಆಗ್ಬಿಡ್ತು. ಹಾಗಾಗಿ ಈಗ ಹೋಯ್ತೇವಿ. ಪಾಪ ಶಿಲ್ಪ ಮುನ್ಸ್ಕೊಬಿಟ್ಟವಳೆ. ನೋಡೋಣ ಬನ್ನಿ, ಈ ವಿಡಿಯೋ ಹೋಗಿ ಸಮಾಧಾನ ಮಾಡೋಣ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ. ಶಿಲ್ಪಾರ್ ಮನೆಗೆ ಹೋಗ್ತಾ ಇರೋದು. ಅವ್ರು ಹೋಮ್ ಟೂರ್ ಕೂಡ ಮಾಡಿದ್ದೀವಿ, ನನ್ನ ಚಾನಲಲ್ಲಿ ಕೂಡ ಇದೆ ಅವ್ರದ್ದು ಮನೆ. ಆ ವಿಡಿಯೋನ ಹೋಗಿ ನೋಡಿ, ಹೋಮ್ ಟೂರ್ ಇದೆ. ಬನ್ನಿ ಈಗ ಶಿಲ್ಪಾರ್ ಮನೆಗೆ ಹೋದ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿವಿ. ನಮ್ಮ ಬಾಬಾಜಿಯವರು ಪೆಟ್ರೋಲ್ ಹಾಕ್ಸಕ್ ಬಂದಿದ್ದಾರೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ಈ ಕಾರ್ ಬಂದು ಮೋಹನ್ ಅವ್ರದ್ದು. ನಮ್ಮ ಕಾರ್ನ, ಹೊಸ ಕಾರ್ನ ಇನ್ನೂ ಪೂಜೆ ಗೀಜೆ ಆಗಿಲ್ಲ ಅಂದ್ಬಿಟ್ಟು ತಗೊಂಡು ಹೋಗಿ ಬಿಡ್ಲಿಲ್ಲ. ಹಚ್ಕೊಂಡು ಮನೆ ನೆನೆಸ್ಬಿಟ್ಟು ಮೋಹನ್ ಕಾರ್ ತಗೊಂಡು ಹೋಗ್ತಾ ಇವಿ ಎಲ್ಲರೂ. ನಮ್ಮ ಬಾವರು ಡ್ರೈವರ್ ಮಾಡಿವಿ. ನಾನು ನನ್ನ ತಂಗಿ ರಾಜ ರಾಣಿ ತರ ಆರಾಮಾಗಿ ಕೂತೀವಿ. ಡ್ರೈವರ್ ಕರೆಕ್ಟಾಗಿ ಗಾಡಿ ತೆಗೆ ಓಡ್ಸೋ. ಹೇಳೋದು ಅಲ್ಲಾಡ್ಸೋದಲ್ಲಿ ಗಾಡಿನ ಹಿಂಗಷ್ಟೇನು ಯಾಕಂದ್ರೆ ಈ ಕಾರ್ ಓಡಿಸಿ ಅಭ್ಯಾಸ ಇಲ್ಲ ನಮ್ಮ ಬಾವಂಗೆ. ಅಂದ್ರೆ ಎಲ್ಲಾ ಕಾರ್ಗಳು ಒಂದೇ ತರ ಇರ್ತವೆ, ಬಟ್ ಈ ಕಾರ್ದೇ ಒಂಥರ ಡಿಫ್ರೆಂಟ್. ಹಂಗೆ ಎಷ್ಟು ಮಾಡಿದ್ರೆ ಸೌಂಡು. 10-15 ವರ್ಷದಲ್ಲಿ ಏನು ಫೀಚರ್ಸ್ ಕೊಟ್ಟ ನೋಡು, ಅದು ಇದು. ಈಗ ಅಷ್ಟೇ ಆ ಕಡೆ ಈ ಕಡೆಗೆ ನೀಟಾಗಿ ಮಾಡ್ಬಿಟ್ಟು ಕೊಟ್ಟವ್ರೆ. ಅವೆಲ್ಲ ನಾವಾಗ್ಲೇ ಕಂಡಿಡಿದ್ರು. ಈ ಕಾರ್ದು ಏನ್ ಗೊತ್ತಾ? ಈ ಕಾರು ಬುಲೋನ ಕಾರು ಆಗ್ಲೇ 10-15 ವರ್ಷ ಹಿಂದೆ ಬಂದಿರೋದು. ಅಂದ್ರೆ ಈ ಸೌಂಡ್ ಜಾಸ್ತಿ. ಎಷ್ಟು ಲೀಟರ್ ಮೇಲೆ ಮಾಡಿದ್ರೆ ಬ್ರೋ ಅಂತ ಏನೋ ಒಂದು ದೊಡ್ಡ ಸ್ಪೀಡಲ್ಲಿ ಹೋಯ್ತಿರೋ ತರ ಸೌಂಡ್ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಬಾವಂಗೆ ಅಯ್ಯೋ ನಾನು ಸ್ಪೀಡಾಗಿ ಹೋಗ್ತಾ ಇದ್ದೇನೆ ನೋ ಅನ್ಕೊಂಡು ಬುಲೆಟ್ ಗಾಡಿಲಿ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಆಯ್ತದಂತೆ ಅವ್ರಿಗೆ. ಅದಕ್ಕೆ ಓಡ್ಸಕ್ಕೆ ಒಂಥರ ಪರದಾಡ್ತವ್ರೆ. ನಾನೇ ಓಡಿಸ್ತೀನಿ ಕೊಡು ಒಂದೇ ಬೇಡ. ಅವ್ರು ಹೇಳಿದ್ರು ನನ್ನ ಬಾರ ಓಡಿಸ್ಬಲ್ಲ ಅಂತ. ಓಡ್ಸಕ್ ಕೂತ್ಕೊಂಡ್ಬಿಟ್ರೆ ವಿಡಿಯೋ ಮಾಡೋರು ಯಾರು, ಲಾಗ್ ಮಾಡೋರು ಯಾರು? ಲಾಗ್ ಎಲ್ಲ ಮಾಡಕ್ಕೆಲ್ಲ ಓಸಿ ಹೆಲ್ಪ್ ಮಾಡಿಕ್ಕಿಲ್ಲ ನೀವು. ವಿಡಿಯೋನೇ ಮಾಡಲ್ಲ. ಲಾಗ್ ಮಾಡ್ತಾಳ ಅಂತ ಹೇಳ್ತಲ್ಲ ಅಷ್ಟೇನೆ. ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಸಮಾಧಾನ ಚುಪ್ ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಐಫೋನ್ ತಗೊಂಡ್ಲು. ಏನೂ ಇಲ್ಲ, ಅವಳಿಗಿಂತ ಲೇಟ್ ತಗೊಂಡು ನಾನು ಸ್ಟಾರ್ಟ್ ಮಾಡಿದೆ. ಅವೆಲ್ಲ ನೋಡೋಣ ಬಂದ್ಮೇಲೆ ಅಲ್ವಾ. ಕಾಲ್ ಬರ್ತಾ ಇದೆ, ನೋಡೋಣ. ಮಾತಾಡಲಿ ಗಂಟ ಅಪ್ಪ. ಹಲೋ ಹೇಳಮ್ಮ. ಅಪ್ಪ ಅಲ್ಲಕ್ಕಲೆ ಅಮ್ಮ. ಅಪ್ಪನ್ ಫೋನ್ ಅಮ್ಮ ಫೋನ್ ಮಾಡಿರೋದು. ಅಮ್ಮ ಅಮ್ಮ ನೀನೇನೇ ಅಂದರು, ನೀ ನನ್ನ ದೇವರು. ಅಮ್ಮ ಅಂದರೆ ಮೊದಲನೇ ದೇವರು. ಅಮ್ಮ ಏನು? ಹಲೋ ಆಂಟಿ, ಚೆನ್ನಾಗಿದ್ದೀರಾ? ನಾನು ಯಾರಂತ ಗೊತ್ತಾಯ್ತಾ? ಮಗಳು ಅಂತ ಗೊತ್ತಾಯ್ತಾ? ಅಮ್ಮ ಆಯ್ತೋಟ. ಅಪ್ಪ ಅಮ್ಮ ಏನ್ ಗೊತ್ತಮ್ಮ, ನನ್ ಈಗ ತರ ನೆನ್ಸ್ಕೊಂಡಿದ್ದೀನ ನಿನ್ ಫೋನ್ ಮಾಡ್ಬೇಕು ಅಂತ. ನೀನೇ ಫೋನ್ ಮಾಡ್ಬಿಟ್ಟೆ ಕಣಮ್ಮ. ಏನೇನ ಈ ಡೈಲಾಗ್ ಎಲ್ಲ ಕಡಿಮೆ ಇಲ್ವಾ? ಆದ್ರೂ ಅಮ್ಮ ನೀನೇನೇ ಅಂದರು, ನೀ ನನ್ನ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ. ಸಾಂಗು ಗೊತ್ತಿಲ್ಲ ಕಣಮ್ಮ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋದು. ನೀನೇ ಹೇಳ್ತಾ ಇದ್ದಿಲ್ಲಮ್ಮ ಸಾಂಗು. ಈ ಅಲ್ಲ ಈ ಮೈ ತಗೋಬೇಕಲ್ಲ ಫಸ್ಟ್. ಮೈ
ಏನಾರು ವಾಯ್ಸ್ ಕರೆಕ್ಟಾಗಿ ಕೇಳ್ತಿಲ್ಲ ಅಂದ್ರೆ ದಯಮಾಡಿ ಕ್ಷಮಿಸಿ, ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಬೇಗ ಮೈಕ್ ತಗೋಬೇಕು. ನೀವು ಬೇಗ ಬೇಗ ಸಪೋರ್ಟ್ ಮಾಡಿದ್ರೆ ಏನಾರು ಮಾಡ್ಬೋದು ಅಲ್ವಾ ಹೌದು. ಅಂತಾನೆ ಅಂದ್ಬಿಟ್ಟು ಅದಕ್ಕೂ ಬೇಜಾರು ಮಾಡ್ಕೋಬೇಡಿ. ಹೇಳಿ ನಿಮ್ಮ ಫ್ಯಾಮಿಲಿಗೂ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಯಾವ್ದು ಇವಾಗ ಆಮೇಲೆ ಇನ್ನೊಂದು ಗೊತ್ತಾ, ನಮ್ದು ಇನ್ನೂ ಅರ್ನಿಂಗ್ ಏನು ಸ್ಟಾರ್ಟ್ ಆಗಿಲ್ಲ, ಇನ್ನು ಮಾನಿಟೈಸರಿಂಗೇ ಆಗಿಲ್ಲ. ಯಾಕಂದ್ರೆ ಸ್ವಲ್ಪ ವ್ಯೂವರ್ಸ್ ಎಲ್ಲ ಕಮ್ಮಿ ಆಗಿದ್ದಾರೆ. ನನಗೂ ಟೈಮ್ ಸಿಗ್ತಾ ಇಲ್ಲ, ವಿಡಿಯೋ ಎಡಿಟ್ ಮಾಡಿ ಎಲ್ಲ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ನೋಡಿ ನಾನು ನಮ್ಮ ಅಮ್ಮನ ಫೋನ್ ಮಾತಾಡ್ಕೊಂಡು ಇದ್ರ ಬಗ್ಗೆ ಮಾತಾಡೋದು. ನಮ್ಮ ಅಮ್ಮ ಸುಮ್ಮನೆ ಸೈಲೆಂಟ್ ಆಗೋಯ್ತು. ಅಮ್ಮ ಈ ಡೈಲಾಗ್ ಏನ್ ಕಮ್ಮಿ ಇಲ್ವಾ ಅಣ್ಣ? ಅಮ್ಮ ಐ ಲವ್ ಯು ಅಮ್ಮ. ಸಮಾಧಾನ ಮಾಡ್ಬೇಕು. ನಮ್ಮ ಅಮ್ಮ ಒಂಚೂರು ಅವಾಗ ಅವಾಗ ರೊಚ್ಕೆ ಬಿಡ್ತದೆ. ಈಗಿನ ಕಾಲದಲ್ಲಿ ಯಾರು ಹೇಳಕ್ಕಿಲ್ಲ ಅಲ್ವಾ? ನಾನು ಈಗಿನ ಹೇಳ್ತೀನಿ. ಕಾಲದಲ್ಲ ಹೇಳ್ತಾರೆ ಇವಾಗ. ಈಗಿನ ಕಾಲದಲ್ಲಿ ಹೇಳ್ತಾರೆ, ಮೊದಲೇ ಹೇಳ್ತಿರ್ಲಿಲ್ಲ. ಏನ್ ಮಾಡ್ತಾ ಇದೀಯಮ್ಮ? ನಿಮ್ ಪುರಾಣ ಹೊಡಿಕೆ ಲಾಗ್ ಆನ್ ಮಾಡ್ದ ಅಂತ ಬೇಕಬೇಡಿ. ಇದೊಂಥರ ಚೆನ್ನಾಗಿರುತ್ತೆ ಹೋಗಂಟ ಅಲ್ವಾ? ಅವನೇ ಬರ್ತಾವ ನೋಡ, ಅಲ್ಲಿ 5 ನಿಮಿಷ ಬರ್ತಾವ. ಅಮ್ಮ ಹಬ್ಬ ಅದೇ ಹಬ್ಬಕ್ಕೆ ಹೋಯ್ತಾವೆ. ಶಿಲ್ಪ ಅವ್ರ ಮನೆ ಹಬ್ಬ, ಹಾಗಾಗಿ ಶಿಲ್ಪ ಅವ್ರ ಮನೆಗೆ ಹಬ್ಬಕ್ಕೆ ಹೋಯ್ತಾವೆ. ಹಬ್ಬ ಮುಗಿಸ್ಕೊಂಡು ಬರುವಾಗ ಫೋನ್ ಮಾಡ್ತೀನಿ. ಪಾಪ ಅವ್ನಿಗೆ ಇವರು ಮರಿ ಕುಯ್ಯಾರೋ ಬಂದಿಲ್ಲ, ಆರ್ಡ್ರಿ ಆಗ್ಬಿಟ್ಟು ಬರ್ಲಿಲ್ಲ. ಸರಿ ಅಮ್ಮ. ಗುರು ಪೆಟ್ರೋಲ್ ಹಾಕ್ಸ್ತಾ? ಅಲ್ಲಿ ಮುಂದೆ ಹೇಳ್ತಿಲ್ಲ ಅಲ್ಲಿ. ಸರಿ, ಇನ್ನು 7 ಕಿಲೋಮೀಟರ್ ಐತೆ ಮನೆಗೆ ರೀಚ್ ಆಗಿ. ಈಗ ನಾವು ಎಲ್ಲಿಗೆ ಗೊತ್ತಾ, ಯಾವ ಊರು ಗೊತ್ತಾ? ಅಂದ್ರೆ ಶಿಲ್ಪ ಅವ್ರ ಊರು ಹೋಮ್ ಟೂರ್ ನೋಡಿದ್ರೆ ಗೊತ್ತಾಗಿರುತ್ತೆ ಅವ್ರಿಗೆ. ಬಟ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ ಅವ್ರಿಗೆ ಹೇಳ್ತೀನಿ, ಹುಣಸೂರಿಂದ ಕಟ್ಟೆ ಮಾಡಬೇಡಿ ಅಂತ ಹಿರಿಕೆತ್ತನಹಳ್ಳಿ, ಸಿರಿನಹಳ್ಳಿ, ಮಾದಳ್ಳಿ ಅಂತ ಬರುತ್ತೆ. ಮಾದಳ್ಳಿ, ಕುಳ್ಳಿಕೊಪ್ಪಳು ಮಾದಳ್ಳಿ, ಅಲ್ಲಿಗೆ ಹೋಗ್ತಾ ಇರೋದು ಈಗ ಶಿಲ್ಪ ಅವರ ಮನೆಗೆ. ಐ ಮೀನ್ ನನ್ನ 2ನೇ ಸಿಸ್ಟರ್ ಮನೆಗೆ. ಮೊದಲನೇ ಸಿಸ್ಟರ್, ಇವಳು 2ನೇ ಸಿಸ್ಟರ್. ವೇಸ್ಟ್ ಮಾಡಿ ಕೊಚ್ಚಿಗೆ. ನಾನು ಇವಳಿಗೆ ಅಡ್ರೆಸ್ಗಳು ಏನೇನೈತೆ ಗೊತ್ತಾ? ಕುಳ್ಳಿ, ಕೊಚ್ಚಿಗೆ ಇಲ್ಲ ಅಡ್ರೆಸ್ಗಳದ್ದು ಏನೇನೈತೆ ಅಂದ್ಬಿಟ್ಟು ಅದೊಂದು ಲಾಗ್ ಮಾಡ್ತೀನಿ ಬಿಡಿ. ಅದೊಂದು ಕಂಟೆಂಟ್, ಅದೊಂದು ತಮ್ಮನೆ. ಅಲ್ಲಿ 2 ಹೇಳ್ಬಿಟ್ಟೆ. ಇನ್ನು ಸುಮಾರೇ, ಬರೀ 2 ಅಲ್ಲ, ಆಮೇಲೆ ಒಂದು ಲಾಗ್ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ಎಲ್ಲಾರ್ದು ಒಂದು ಅಡ್ರೆಸ್ಗಳು ಲಾಗ್. ಅಣ್ಣ ಎಲ್ಲಾರ್ಗು ಒಂದು ಕನ್ಫ್ಯೂಸ್. ಏನ್ ಗೊತ್ತಾ, ಇವರೆಲ್ಲ ಇಷ್ಟು ಕ್ಲೋಸ್ ಆಗೋರು, ಇವ್ರು ಹೆಂಗೆ ಏನೇನ್ ಸಂಬಂಧ ಅಂತ ಎಲ್ಲಾರು ಅಂತ ಹೇಳಿ ಮಾಡ್ತೀನಿ. ಇನ್ನೇನೋ ಅತಿ ಶೀಘ್ರದಲ್ಲಿ ನಮ್ಮ ಅಂಜುಮದು ಏನಪ್ಪ ಸೀಮಂತ ಬರುತ್ತೆ. ಏನೋ ಪೆಟ್ರೋಲ್ ಹಾಕ್ಸೋದು ಯಾವ ಕಡೆ ಐತೆ ನೋಡು. ಪೆಟ್ರೋಲ್ ಹಾಕ್ತಾರೆ ಅರ್ಧ ಕಡೆಗೆ, ಸರಿ ಅರ್ಧ ಕಡೆನೇ ಎಲ್ಲ ಅರ್ಧ ಕಡೆ. ಅಣ್ಣ ಈಗ ಎಡ್ ಮಾಡು, ಅಲ್ಲೋ ಇದನ್ನ ಮಾಡೋಣ. ಓಕೆ ಗೈಸ್, ಈಗ ಪೆಟ್ರೋಲ್ ಹಾಕ್ಸ್ಬಿಟ್ಟು ಡೈರೆಕ್ಟ್ ಅಲ್ಲಿ ಹೋಗ್ತೀವಿ. ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಓಕೆ ಬೈ. ಏನು ಕಾಂಚನ ಆಫ್ ಮಾಡತ್ತೆಗೆ. ಈಗ ತಾನೇ ಶಿಲ್ಪ ಅವ್ರ ಮನೆಗೆ ಹೋಯ್ತಾ ಇದ್ವಿ. ಅಲ್ಲೇ ಲೇಟ್ ಆಯ್ತು ಬಂದಿದ್ದು. ಹೋಯ್ತಾವಿ ನೋಡಿ ಶಿಲ್ಪ ಅವ್ರ ಮನೆಗೆ. ಏನಂತ ಗೊತ್ತಿಲ್ಲ, ಲೇಟ್ ಆಗ್ಬಿಡ್ತಲ್ಲ. ಏನೋ ಯೋಚನೆ ಮಾಡ್ತಿರ್ತಾರೆ. ಹಾಯ್ ಜೀವ, ಎಷ್ಟೊತ್ತಿಗೆ ಬಂದಮ್ಮ? ಎಷ್ಟೊತ್ತಿಗೆ ಬಂದ್ರೆ? ನ್ಯಾಯ ಎಲ್ಲಿದೆ? ನಾವು ಬರಕ್ ಮುಂಚೆ ಏನು ಏನಾಗ್ಬಿಟ್ಟಿದೆ, 9 ಗಂಟೆ ಆಗದೆ. ನಮ್ ಕೆಲ್ಸಗಳಿತ್ತು, ಕಾಯ್ಬೇಕು ನೀನು. ಅಣ್ಣ ಬರ್ತಾನೆ, ಏನೋ ಬಾವ ಬರ್ತಾರೆ, ಮೈದ ಬರ್ತಾರೆ. ಅಲ್ಲ ಊರು ಮುಂಚೆ ತಿನ್ನಕ್ ಸಾಹೇಬ್ರ ಏನ್ ಮಾಡ್ತಾ ಇದ್ದೀರಿ? ಇವರು ನಮ್ಮ ಬಾಮೈದವರು ಶ್ರೀನಿವಾಸ್ ಅಲಿಯಾಸ್ ಬೆಟ್ಟ ಅಂತ ಫೇಮಸ್. ಅಲ್ಲ ನೀನ್ ಆದ್ರೂ ನೀನ್ ಹಿಂಗ್ ಮಾಡ್ತಿಲ್ಲ ಸರಿಯಾ? ಊಟಕ್ಕೆ ಬಂದ್ಬಿಟ್ಟು ಊಟಕ್ಕೆ ಕುತ್ಕೊಂಡು ವೆಜ್ ಅಂತೆ, ವೆಜ್ ವ್ರತ ಮಾಡ್ತಾ ಇದ್ರಿ ಇನ್ನುವೇ? ಹೇಳುವ ಈಗ ಎಂತ ವಿಡಿಯೋ ಮಾಡಿದ್ರೆ ನನ್ನ ಟೆರರಿಸ್ಟ್ ತರ ನೋಡ್ತೀರಿ ಎಲ್ಲ ನೀವು. ಮನೆಗೆ ಬಂದಷ್ಟೇ ಊಟ ರೆಡಿ. ನಿಮ್ಮಂಗೆ ಮಾಡ್ತೀನಿ ಅಂದ್ಬಿಟ್ಟು 1 ತಿಂಗಳು ನೆಟ್ಟಗ್ ಮಾಡ್ಲಿಲ್ಲ. ಏನ ನಮ್ ಕೆಲೆಲ್ಲ ಆಗಲ್ಲ. ಆಗತ್ತ ಬಾವ? ಬಾವ ಆಗತ್ತಾ?
ನಮ್ದು ಬಾಡೂಟ, ಮೇಗೊಂದು ವೆಜ್ ಊಟ, ಬೇಳೆ ಊಟ, ಮೂಳೆ ಬೇಳೆ ಮೂಳೆ ಇಲ್ಲಿ ಬೇಳೆ, ಬೇಳೆ ಈ ತರನು ಅಮ್ಮಗೆ ಎಲ್ಲರೂ ತಿಂದು ಊಟ. ಇದೇನ ಹಾಕನ ಇದೇನ ಹಾಕನ ಅಂತ ಹೇಳು. ಶಿಲ್ಪ ಅವ್ರೆ ನೀನ್ ಸಮಾಚಾರ? ಏನತ್ತಿಗೆ ಸಮಾಚಾರ? ಸಾರ್ ಚೆನ್ನಾಗಿದ್ಯಾ? ಓ ಎಲ್ಲ ಚೆನ್ನಾಗಿದೆ, ಸೂಪರ್. ನಿಮ್ಮಂಗೆ ಐತೆ. ಹಾ ಹೇಗೆ ಹೇಳಿ? ನಾನ್ ಚೆನ್ನಾಗಿದ್ದೀನಿ. ಹಂಗಾರ ಅದು ಚೆನ್ನಾಗದೆ. ಶಿಲ್ಪ ಅವ್ರೆ ಹಬ್ಬಕ್ಕೆ ಕರ್ದಿದ್ರಿ, ನಮ್ಗೇನು ವ್ಯವಸ್ಥೆ ಮಾಡಿಲ್ಲ. ಏನು ಬರೀ ಸೀರೆ ಮೇಲೆ ಹಬ್ಬಕ್ಕೆ ಕರ್ದಿದ್ರಿ, ಏನು ವ್ಯವಸ್ಥೆ ಮಾಡಿಲ್ಲ. ಸೀರೆ ಮೇಲೆ ಆ ಸೌಕರ್ಯ ಏನು ಹುಡುಗರು ಬಂದಿದ್ರು ಹಂಗೆ. ಆ ವ್ಯವಸ್ಥೆ ಅಂದ್ರೆ ಅಲ್ಲಿ ಮನೆ ಕಡೆ ವ್ಯವಸ್ಥೆ ಅನ್ಕೊಂಡಿದ್ದೀನಿ. ತೈ ನಾವೀಗ ಹೋಯ್ತೀವ್ರಂತ. ವ್ಯವಸ್ಥೆ ಅಂದ್ರೆ ಇಲ್ಲಿ ತುಂಡದೆ ಗುಂಡಿಲ್ಲ ಅಂತ. ಅದೇ ಆ ವ್ಯವಸ್ಥೆ ಅಂದ್ರೆ ಆ ವ್ಯವಸ್ಥೆ. ಇವಳು ಬೆಟ್ಟನಾಗ ಅಲ್ಲೇ ತಿನ್ಕತಾವಳೆ. ಸೋಷಿಯಲ್ ಮೀಡಿಯಾದಲ್ಲಿ ಮರ್ಯಾದೆ ಕೇಳಿಬಿಡಿ ನಮ್ದ. ಹೆಂಗೋ ಬಾಬ ಇದಾಗಿತ್ತು ಅಷ್ಟೇ ಉಳ್ಕೊ ಬರ್ತಿದ್ದೀನಿ. ಅದನ್ನು ತಿನ್ಕತಾವನ ಅಲ್ಲಿಯ. ಏನು ಮಾಡಕ್ಕಾಗಲ್ಲ, ನಮ್ಮ ಮಾತು ಬರೋದೇ ಆ ಥರ ಬೇಡ. ಇಲ್ಲ ನೀನು ಹಂಗೆ ಮಾತಾಡ್ತಾ ಇದೀಯ. ಶಿವು ಮೋಹನ್ ಗೌಡ ಓಹೋ ಸಬ್ಸ್ಕ್ರೈಬ್ ಮಾಡಿ. ಕತೆ ಹೇಳ್ತಾವಳೆ ಬೇಗ ಬೆಲ್ ಬಟನ್ ಒತ್ತು ಮರೆಯಬೇಡಿ. ಹೇಳಿ ನೀನು. ಶಿವು ಮೋಹನ್ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮಾತ್ರ ಮರೆಯಬೇಡಿ. ಹೆಂಗೆ ಅಲ್ಲಾಡ್ಸಂದ ಹಂಗೆ ಇನ್ನೊಂದ್ ಸ್ವಲ್ಪ ರೈಸ್ ಹಾಕೊಂಡು ಊಟ ಮಾಡಿ ನೋಡಿ. ಹಿಂಗ ನಮ್ ಶಿಲ್ಪ ಅವರು ಏನಕ್ಕೆ ಅಂದ್ರೆ ಶಿಲ್ಪಾ ಶೆಟ್ಟಿ ಅವ್ರಿಗೆ ಸೈಡ್ ಹೊಡಿತಾವ್ರದು. ಅಣ್ಣ ನಿನ್ನಂಗ್ ಊಟ ಮಾಡ್ಬೇಕಣ್ಣ. ಒಂದ್ ಮೂಳೆನಾರು ಇರೋದಣ್ಣ. ಮುಂಗರ್ ಮುಳೆ ಕರ್ಕ ತಿನ್ಕೋಬೇಕು. ಮೂಳೆ ಜೊತೆ ಮಾಂಸನೂ ಊಟ ಇಲ್ಲ. ಅಯ್ಯೋ ಈ ತರ ಹಿಂಸೆ ಕೊಟ್ರೆ ಹಬ್ಬ ಮಾಡೋದೇ ಯಾಕೆ? ಅಯ್ಯೋ ನೀವ್ ತಿನ್ಲಿ ಅಂತ ತಾನೇ. ಅಯ್ಯೋ ಶಿಲ್ಪ ಇಷ್ಟೊಂದು ಸೆಂಟಿಮೆಂಟ್ ಎಲ್ಲ ಹೊಡಿತಾರ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ನೋಡ್ಕೊಳ್ಳಿ ಗಾಯ್ಸ್, ನೋಡ್ಕೊಳ್ಳಿ ಯಾರು ತಗೋದ ನೀವೇ ತಗೊಂಡೋಗಿ. ಪಾಪ ನಮ್ ಶಿಲ್ಪ ಬೇಗ ಕೊಡಿ. ಬಿ ಸಣ್ಣ ಔಟೋಡೆ. ಏನಕ್ಕೆ ಅಂದ್ರೆ ಆ ತಲೆ ನನ್ನ ಮಕ್ಕಳ ಕಷ್ಟ ಇವಳಿಗೆ. ಇಲ್ಲಿರೋರು ಎಲ್ಲಾರನ್ನೂ ಕೇಳ್ಕೊ ಬನ್ನಿ, ಮಕ್ಳು ಎಷ್ಟು ಹೊಟ್ಟೆ ಉರಿಸ್ತಾರೆ ಅಂತ. ಇನ್ನೇನು ಡೈಲಿ ನನ್ಗೆ ಗೊತ್ತಿತ್ತು ಡೈಲಿ ಒಂದೊಂದು ಲಾಗ್ ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದಾನೆ ಹಾನ್ ಮಾಡ್ಕೊ ಬರ್ತೀನಿ. ಅಲ್ಲ ಬರೋದ್ ಬಂದಿನಿ, ಮೊಬೈಲ್ ಕೈ ಇಲ್ಲದೆ ಶಿಲ್ಪರ್ ಮನೆ ಲಾಗ್ ಮಾಡವ ಅಂತ ಮಾಡ್ದೆ. ಬೇಜಾರಾದ್ರೆ ಹೇಳು, ಮಾಡ್ತೀನಿ. ಮಾಡು, ಬೇಜಾರಾದ್ರೂ ಮಾಡ್ತೀನಿ, ಬೇಜಾರಾಗ್ಲಿ ಅಂದ್ರೂ ಮಾಡ್ತೀನಿ. ಹಾ ನಾವು ನಿಮ್ಗೋಸ್ಕರ, ನೀವು ನಮಗೋಸ್ಕರ. ಥ್ಯಾಂಕ್ ಯು. ಬಟ್ ನಿನ್ನ ಕೂದಲದು ರಹಸ್ಯ ವಿಡಿಯೋ ಮಾಡಿ ಅಂತ ಸುಮಾರು ಜನ ಕಮೆಂಟ್ ಹಾಕೋರೆ. ಫ್ರೀನೇ ಇರೋಣ. ಆಗ್ಲೇ ಮನೆ ಕಟ್ಟಾಯ್ತು, ನೀವು ನೋಡ್ಲಿಲ್ಲ. ನೋಡಿ ಗಾಡಿ ಎಲ್ಲ ಹಾಕೋರಲ್ಲ, ತಾರ್ಸಿ ಯಾವಾಗ? ಯಾವಾಗ ನೋಡ್ದೆ? ಅವತ್ತು ನೋಡಕ್ಕಂತ ತಾರ್ಸಿ ಯಾವಾಗ? ತಾರ್ಸಿ ಇಲ್ಲೊಂದು ತಿಂಗಳು. ಮೋಹನ್ ಅವ್ರ ಆನಿವರ್ಸರಿ ಇರುತ್ತಲ್ಲ, ಅವತ್ತು ಹೋಯ್ತಾ ಇದ್ದು ನೀವು ಬಾವನು ಹೋಯ್ತಾ ಇದ್ರು ಬೈಕಲ್ಲಿ ತಗೊಂಡು. ಬೈಕಲ್ಲಿ ಮತ್ತೆ ಕೂಗ್ದೋ, ನೀವ್ ಏನ್ ತಿರುಗ್ಲಿಲ್ಲ, ಒಂಟೆ ಹೋದ್ರೆ ಮುಂದಿಗೆ. ಫೋನ್ ಮಾಡ್ರೆ ಫೋನ್ ಎತ್ತಲಿಲ್ಲ, ಫೋನೇ ಬಂದಿಲ್ಲ. ಬಾವು ಮಾಡ್ದೆ. ನಿನ್ ನಂಬರು ಇದ್ರಲ್ಲಿ ಇರ್ಲಿಲ್ಲ. ಕಣೆ ನೋಡ್ಕೊ ಹೋಗ್ವೆ ಬಂದ್ಬಿಟ್ಟು ಅವತ್ತು ಹೋಯ್ತಿರ್ತಾನೆ ಇಲ್ವೋ? ಮೋಹನ್ ಆನಿವರ್ಸರಿ ಇದ್ದಾನೆ, ಹೋಯ್ತಾ ಇದ್ರಿತಾನೆ ಇಲ್ವೋ? ಹೋಯ್ತಾ ಇದ್ರಿ. ಅವತ್ತು ಇವ್ರದ್ದು ಇದು ತಾನೆ, ಏನು ಇದು ಅವ್ರ ಮನೆ ಹಬ್ಬ. ಯಾರ ಮನೆ? ಮೇಘವ್ರ ಮನೆ ಹಬ್ಬ. ಅಲ್ಲಿಗೆ ಹೋಯ್ತಿದ್ದು. ಎಸ್ ಹೌದು. ಮತ್ತೆ ನೈಟ್ ಹೊತ್ತು ಹೋಗಿದ್ ನಾವು, ಒಂದ್ 5 ಗಂಟೆ. ಅಂತ ಅಷ್ಟೊತ್ತಲಾಗಿಲ್ಲ, ಒಂದ್ 3 ಗಂಟೆ. 3:30 4 ಗಂಟೆ. ಓಕೆ ನಾ ಹೊಡೋದ ಇನ್ನು. ಓಯ್ 2 ಲೀಟ್ರಲ್ಲಿ ಅದು ಆಲೆ 1 ಲೀಟರ್ ಕುಡಿದಿರಿ. ಓಯ್ ಹೊರಡದ ರೆಡಿ. ಒಬ್ರಾರು ಹೇಳ್ತಾ ಇದಾರ ನೋಡ್ಲಪ್ಪ, ಒಬ್ರಾದ್ರೂ ಅಮ್ಮ ನೀನಾದ್ರೂ ಇರಿ ಅಂತ ಹೇಳ್ದಮ್ಮ. ನೀನು ಎಲ್ಲಿ ಹೇಳ್ತಾ ಇದ್ರಿ? ನಾವ್ ಹೇಳ್ದ್ಮೇಲೆ ಇವಳು ಇಲ್ಲೇ ಇವತ್ತು ಶಿಲ್ಪಂಗೆ ಆ ಖುಷಿ. 1 ವಾರ ಗಂಟ
ಇಲ್ಲಿ ನೋಡು 1 ವಾರ ಗಂಟೆ ಇರಿಸ್ತೀನಿ ಅಂತ ಮಕ್ಕ ನೋಡಿ ಉಳ್ಸ್ಕೊಳ್ಳೋದು. ಅದ್ರ ಮೇಲೆ ಒಂದಿನ ಕಮ್ಮಿ ಆದ್ರೂ ನಾನ್ ಸುಮ್ಮನೆ ನಾಳೆಗೆ 7ನೇ ದಿನ ವಾರ. ಇದು ಹಬ್ಬದ ಊಟ ಮುಗೀತು. ನಾನು ನಮ್ಮ ಭಾವ ಹೊರಟಿದ್ವಿ. ಮೇಘನ ಇಲ್ಲೇ ಬಿಟ್ಬಿಟ್ಟು ನಾನು ನಮ್ಮ ಭಾವ ಹೋಯ್ತಾವಿ. ಮೇಘ ಅವರು ಅವ್ರ ಅಕ್ಕನ ಮನೆ ಅಲ್ವಾ, ಒಂದು 2 ದಿನ ಇದ್ಬಿಟ್ಟು ಬರ್ತೀನಿ ಅಂತ ಇಲ್ಲೇ ಸ್ಟೇಬಲ್ ಇಲ್ಲೇ ಉಳ್ಕೊಬಿಟ್ರು. 2 ದಿನ ಹಾಕಲ್ಲ, 7 ದಿನ. ಈಗ ಅಲ್ಲಿ 6 ದಿನ ಬಿಟ್ಟಿನಿ. 7 ದಿನ ಆದಂಗೆ 6 ದಿನ ಬಿಡ್ತು. 6 ಅವರು ಇನ್ನೂ 6 ಅವರು ಕೂಡ ಆಗಿಲ್ಲ. ಅಲ್ಲಿ 6 ದಿನ ಬಿಡ್ತಾ ಡ್ರೈವರ್ ಕಟ್ಟಾಗ ಗಾಡಿ ಓಡಿಸು. ಹಾಂ ಎಲ್ಲ ಬೇಡ, ನನ್ನ ತಂಗಿ ಈಗ 7 ದಿನ ಇರ್ತೀನಿ ಅಂತ ಹೇಳೋದೆ. 6 ದಿನ ಇರಿಸಿ ನೀನು 1 ದಿನ ನಾಳೆ ಬಾಯ್ ಬಿಡಿಕಿಲ್ಲ. ಓಕೆ ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗು ಸಿಂಪಲಾಗಿ ಮಾಡಿದ್ದೆ. ಹೆಂಗರು ಹೋಯ್ತಾ ಇದ್ನಲ್ಲ ಅಂದ್ಬಿಟ್ಟು, ಮೇಘ ಒಂದು ಜೊತೆ ಇದ್ರಲ್ಲ, ಮೇಘ ಭಾವ ಇದ್ರಲ್ಲ ಅಂದ್ಬಿಟ್ಟು ಇದ್ದೆ ಮಂಕು. ಬೆಳಿಗ್ಗೆಯಿಂದ ಬರೀ ಸುತ್ತಿ ಸಾಕಾಗಲ್ಲ. ಮನಿಕ ಬಿಡ್ತೀನಿ ನೋಡ್ಕೊಂಡು ಹುಷಾರಾಗಿ. ನೋಡಿ ಹೇಳ್ತಾರದ, ಗಾಡಿ ಓಡಿಸ್ಕೊಂಡು ಮನಿಕ ಬಿಡ್ತೀನಿ, ಹುಷಾರಾಗಿ ನೋಡ್ಕೋಬೇಕಂತೆ. ನಾನೇ ಮನಿ ಕಳಂಗಿವನೇ, ಇವರೇನು ನೋಡ್ಕೊಳ್ಳೋಣ. ನೀನು ನೋಡ್ಕೊಂಡಿಲ್ಲ ಅಂದ್ರೆ ಇಬ್ಬರು ಒಟ್ಟಿಗೆ ಮನೆ ಕತ್ತೀವಿ. ಒಟ್ಟಿಗೆ ಮನೆ ಕಳೆದ್ರೆ ಒಟ್ಟಿಗೆ ಮನೆ ಕಳೆದಿಯ. ಬೇಕಾಬಿಟ್ಟು ಸಖತ್ತ ಕೆಲಸ ಮಾಡ್ಬಿಡ್ಬೋದು ಅಂಗಡಿಲಿ. ಎಷ್ಟಾರುವೆ ಈ ಓಡಾಡೋದು, ಟ್ರಾವೆಲ್ ಮಾಡೋದು, ಇದು ಅದಕ್ಕಿಂತ ಆಯಾಸ. ಈ ಓಡಾಡೋದು, ಟ್ರಾವೆಲ್ ಮಾಡೋದು, ಯಪ್ಪ ಭಯಂಕರ. ಜಾಸ್ತಿ ಓಡಾಡೋಕ್ಕಾಗಲ್ಲ. ಅದು ಹೆಂಗೆ ಡೈಲಿ ಟ್ರಾವೆಲ್ ಮಾಡ್ತಾರೋ, ಡೈಲಿ ಲಾಗ್ ಮಾಡ್ತಾರೋ,